ಸುಮ್ಮನೆ ಇರೋಕ್ಕಾಗಲಾರ್ದ ಇರ್ವಿ ಬಿಟ್ಕೊಂಡ್ರ ಅಂತಾರಲ್ರಿ, ಹಂಗಾಗೈತೆ ನನ್ನ ಪರಿಸ್ಥಿತಿ. ನಿನ್ನೆ ಒಂದಿನ ರಜಾ ಹಾಕಿ ಮಜಾ ಮಾಡಿ ಬಂದ್ವಿ ಮನೆಗೆ. ಮತ್ತು ಮುಂಜಾನೆ ಚಹಾ ಮಾಡ್ತೀನಿ, ಹಾಲಿಗೆ ರೊಕ್ಕ ಕೊಡ್ರಿ ಅಂದರೆ ನಮ್ಮ ಅಪ್ಪಾಜಿಯವ್ರ ಮಾತು ನೆನಪಾತ್ರಿ ನನಗೆ. ಕೂಡಿಸಿಡ್ರಲ್ಲೇ ರೊಕ್ಕ ಖರ್ಚು ಮಾಡಬೇಡ್ರಿ ಅಂತ ನಮ್ಮ ಅಪ್ಪ ಬೈತಿದ್ದ. ನನಗೆ ಅರ್ಥ ಆಗಲಿಲ್ಲ ಅವಾಗ. ಈಗ ಅರ್ಥ ಆಗುತ್ತೈತೆ ಮದುವೆ ಮಾಡ್ಕೊಂಡ್ಮ್ಯಾಗ. ಕಿಸೆದ ಅಂದಿದ್ದೆಲ್ಲ ರೊಕ್ಕ ಬಳದ ಕೊಟ್ಟು ಚಹಾ ಕುಡಿದು ಟ್ರಾನ್ಸ್ಪೋರ್ಟಿಗೆ ಬಂದು ಸ್ಟಾರ್ಟ್ ಮಾಡಿದೆ ಕೆಲಸನ. ನಿನ್ನೆ ಅಷ್ಟೆಲ್ಲ ಮಜಾ ಮಾಡಿದ್ದಕ್ಕೆ ಇವತ್ತೆಲ್ಲ ಮೈ ವಜ್ಜಾಗಿತ್ತು. ಅದಕ್ಕೆ ನಮ್ಮ ಬಾಸ್ ನನ್ನ ಜೊತೆ ಬಂದು ಆಟ ಆಡ್ಕೊಂಡು ಕುಂತ್ರು ಒಂದು 5 ನಿಮಿಷ. ಅದೆಲ್ಲ ಮುಗಿಸ್ಕೊಂಡು ತಮ್ಮನ ಗಾಡಿ ನನ್ನ ಗಾಡಿನ ಲೋಡ್ ಮಾಡ್ಕೊಂಡೆ. ಅಷ್ಟ್ರಾಗ ನಮ್ಮ ಬಾಸ್ ಮತ್ತೆ ಚಾಲೋ ಆತ್ರಿ ಟೋಕನ್ ಹಾಕೋ ಕೆಲಸ. ಜಾಮೂನ್ ನೋಡಿದ್ರೆ ಜಾಮೂನ್ ಬೇಕಂತ ಹೇಳಿದ್ರೆ ತಿಂದಿದ್ದ ಸ್ಟೈಲ್ ನೋಡ್ರಿ ಅವ ಹೆಂಗೆ ತಿಂತಾನಂತ ಒಂದ್ಸರಿ ನೀವು. ಅದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹುನಗುಂದ ಮಾಲ್ನ ಗಾಡಿಯಾಗ ಹಾಕಿದ್ವಿ. ಹಾಕಿ ಬಿಲ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಕಲೆಕ್ಟ್ ಮಾಡಿಕೊಂಡೆ. ಫಸ್ಟ್ ಟ್ರಿಪ್ ಲೋಡ್ ಹಾಕೊಂಡು ಫಸ್ಟ್ ಬುಕ್ ಬಂಡಲ್ನ ಇಳಿಸಿದೆ. 5 ಬುಕ್ ಬಂಡಲ್ ಬಂದಿತ್ತು. ಅದನ್ನ ಇಳಿಸಿ ಒಂದು ಇವು ಆ್ಯಸಿಡ್ ಕ್ಯಾನ್ ಎಷ್ಟು ಲೀಟ್ರ್ ಅದಾವ ಅಂತ ಒಂದ್ಸರಿ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಹಂಗೆ 5 ಆ್ಯಸಿಡ್ ಕ್ಯಾನ್ನ ಅನ್ಲೋಡ್ ಮಾಡಿದೆ. ಅನ್ಲೋಡ್ ಮಾಡ್ಕೊಂಡು ಒಂದೆರಡು ಲಾಸ್ಟ್ಗೆ ಚೀಲ ಇತ್ತು ಬಾಂಡೆಡಾಗ, ಅದನ್ನ ಇಳಿಸಿ ಮನೆಗೆ ಬಂದ್ರಿ ನಾನು.